ಗಾಳಿ ಅಂದ್ರೆ ನಮ್ಮ ಎಂಟ್ರು ಅದೇನೋ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ರೆಡಿ ಆಗ್ತಾ ಇತ್ತು. ಅವ್ರು ಎಲ್ಲಿಗೆ ಹೊರಟಿದ್ದಾರೆ ಅಂತ ನಮಗೇನಾದ್ರೂ ಗೊತ್ತು? ಅಲ್ಲ ರೀ, ಸ್ವಂತ ಹೆಂಡತಿ ಎಲ್ಲಿಗೆ ಹೋಗ್ತಾಳೆ ಯಾವಾಗ ಬರ್ತಾಳೆ ಅಂತ ಗೊತ್ತಿಲ್ಲದೆ ಆದ್ಮೇಲೆ ನೀವು ಒಬ್ರು ಗಂಡ ನೆಂಟಿ ಕಟ್ಟಿಮಿಟ್ಟೆ ನನ್ನನ್ನು ಕೆಳಕ್ ಬಿಡಕಣ. ಗೊತ್ತಿದ್ರೆ ಹೇಳು, ಇಲ್ಲಾಂದ್ರೆ ಕೆಪ್ಪಿರ ಶಾಪಿಂಗ್ ಹೋಗ್ತಾ ಇದ್ದಾರೆ. ಆಗ್ತಾನೆ. ಹಾಗಿದ್ರೆ ನಾನು ಕೂಡ ಹೊರಟೆ. ದಮ್ ಇದ್ರೆ ಹೋಗ್ರೆ ನೋಡೋಣ. ಜಾಸ್ತಿ ಚಂಬಲ್ತೀನಿ ನೀವು ರೆಡ್ ಹಾಕೊಂಡ್ಬಿಟ್ರ, ನಾನು ನೋಡಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಎಲ್ಲಿಗೆ ಹೊರಟಿದ್ದೀರಾ? ಅದು ನೀವೇನೋ ಶಾಪಿಂಗ್ ಅಂತ ಹೊರಟಿದ್ರಲ್ವಾ, ನಿಮ್ ಹಿಂದೆನೆ ನಾನು ಬರ್ತೀನಿ. ನೋ ನೋ ನೋ, ಯಾವುದೇ ಕಾರಣಕ್ಕೂ ನೀವು ನನ್ನ ಜೊತೆ ಬರಬೇಡಿ. ನೋಡಿ ಜಾಸ್ತಿ ಚಂಬಲ್ತೀನಿ ಅವರೇ, ಇದು ಸಿಕ್ಕಾಪಟ್ಟೆ ಕೆಟ್ಟ ಕಾಲಘಟ್ಟ. ಒಬ್ಬೊಬ್ರೆ ಹೆಣ್ಮಕ್ಳು ಎಲ್ಲೂ ಹೋಗ್ಬಾರ್ದು. ಅದಕ್ಕೆ ನಾನು ನಿಮ್ಮ ಹಿಂದೆ ಬರ್ತೀನಿ. ಈಗೇನು ಒಬ್ಳೆ ಎಲ್ಗೂ ಹೋಗ್ಬಾರ್ದು ಅಷ್ಟೇ ತಾನೆ? ಓಕೆ, ಚಂಪನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ ಕಣ್ರೆ. ನೀವು ನನ್ನ ಜೊತೆ ಬಂದ್ರೆ ಮನೇನ ವಾಚ್ ಮಾಡೋರು ಯಾರು? ನಮ್ಮ ಹಳೆ ಅಂದ್ರೆ ಅವರು. ಅವ ನಾನು ಪಲ್ಲೊನ್ ಕರ್ಕೊಂಡು ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಮನೇನ ವಾಚ್ ಮಾಡ್ಕೊಂಡು ಇಲ್ಲೇ ಬಿಡ್ತೀನಿ. ಚಂಪಾ ಫಾಲೋ ಮೀ. ಬಾವಾ, ತಾಕತ್ತು ಅನ್ನೋದು ಹುಟ್ಟಾಗಿಂದಾನೆ ಬರ್ಬೇಕು. ನೋಡಿ, ಪಲ್ಲು ನನ್ನನ್ನು ಬಿಟ್ಟು ಒಂದು ಹೆಜ್ಜೆ ಕೂಡ ಆಚೆ ಇಡಲ್ಲ. ಲೇ ಕಡ್ಡಿ ಬಿಸೆ, ಈಗೇನೋ ನಾನು ನನ್ನ ಹೆಂಡತಿಯಿಂದ ಶಾಪಿಂಗ್ ಹೊರಟ್ರೆ ನನಗೆ ತಾಕತ್ತಿದೆ ಅಂತ ಪ್ರೂವ್ ಆಗುತ್ತೆ ಅಲ್ವ? ನೋಡ್ತಾರ ಮೇಲೆ ನೋಡ. ಗಿಡಿ 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 ಗಿಡಿ. ಈ ಎರಡು ಗುಲಾಬಿಗಳಲ್ಲಿ ಯಾವ ಗುಲಾಬಿಯನ್ನು ನಾನು ಪಡೆಯಲಿ, ಯಾವ ಗುಲಾಬಿಯನ್ನ ಬಿಟ್ಟು ಕೊಡಲಿ? ಶಿವ ಶಿವ, ಯಾವ ಗುಲಾಬಿಯಿಂದ ಮಾಡಿದ ಗುಲ್ಕನ್ ಆದರೇನಂತೆ? ಗುಲ್ಕನ್ನು ಗುಲ್ಕನ್ನೇ. ಈ ಗುಲ್ಕನ್ನಿಗೆ ಒಂದೇ ತರದ ಟೇಸ್ಟ್ ಇರ್ತದೆ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಿನಗೆ ಯಾಕೆ ಬೇಕು? ಬಾರೆ ಸುಮ್ಮನೆ ಒಟ್ಟೊಟ್ಟಿಗೆ ಕಾಳಾಗ್ತಾ ಇದ್ಯಾ? ಕಾಳಾಕಿದ್ರೆ ಏನೋ ಬಂತು, ಭಾಗ್ಯ ಟ್ರ್ಯಾಕಿಗೆ ಬರ್ತಾ ಇಲ್ಲ. ಆ ಕಪ್ ಡ್ರೆಸ್ ಅವಳಿಗೆ ನೀನ್ ಕಾಣಾಕು, ಕೆಂಪ್ ಡ್ರೆಸ್ ಒಳ್ಳೆ ನನಗ್ ಬಿಡು. ಜಗದೊಂದು ಬಿಡ್ತೀನಿ, ಬಾಯಲ್ಲಿ ಅವಳು ನೆಲ ಮೇಲೆ ಬಿಡ್ತವೆ. ಯಾಕೆ ಗುರು? ಆ ಕೆಂಪು ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಅವಳು ಯಾರು ಅಂತ ತಿಳ್ಕೊಂಡಿದ್ಯೋ? ಯಾರು? ನನ್ನ ಹೆಂಡತಿ ಕಣ. ನಿನ್ ಕಾಳಾಗ್ತಾ ಇದ್ಯಾ? ಇನ್ನೊಬ್ಳು ಅವಳು ನಮ್ಮ ಮನೆಯಲ್ಲಿ ಹಂಗೆ ಇದ್ದಾಳೆ ಕಣ. ನೀನೇ ಪುಣ್ಯವಂತ ಬಿಡು ಗುರು. ಇವ್ರಿಬ್ಬರಿಗೆ ನೀನ್ ಕಾಳಾಕು, ಉಳಿದವ್ರು ನನಗ್ ಬಿಡು. ಆಯ್ತು ಹೋಗ, ಬರ್ತೀನಿ. ಎಷ್ಟು ಧೈರ್ಯವಾಗಿ ಕೇಳ್ತೇನೆ ನೋಡ್ರಿ, ಬಿಡು ಅಂತ ಬಂದೆ. ಈ ಅಡ್ರೆಸ್ ಸ್ವಲ್ಪ ನೋಡಿ ಹೇಳ್ತೀನಿ. ನೋಡಿ ಯಜಮಾನ್ರೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ. ಈ ನಮ್ಮ ಬೃಹತ್ ಬೆಂಗಳೂರು ಏನಿದೆಯಲ್ಲ, ಅದು ಮೊದಲಿನ ತರ ಇಲ್ಲ. ಎಲ್ಲಂದ್ರೆ ಅಲ್ಲಿ ರೋಡ್ ಬಂದು ಅಡ್ಡ ಆಗ್ತದೆ. ನೀವೆಲ್ಗೋ ಬಂದಿರ್ತೀರಾ, ಮತ್ತಿನ್ನೆಲ್ಗೋ ಹಂಗಾಗಿ ನೀವು ಕೇಳೋ ಅಡ್ರೆಸ್ ನಂಗೆ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಗ್ರ್ಯಾಂಡ್ ಪಾ, ಸ್ವಲ್ಪ ಅಡ್ರೆಸ್ ಹೇಳಮ್ಮ. ಈ ಅಡ್ರೆಸ್ಸಾ? ನೋಡಿ, ಹೀಗೆ ಸ್ಟ್ರೈಟ್ ಆಗಿ ಹೋಗಿ ರೈಟ್ ಟರ್ನ್ ಮಾಡಿ, ಇಮಿಡಿಯೇಟ್ ಲೆಫ್ಟ್ ಟರ್ನ್ ಮಾಡಿ. ಅಲ್ಲಿರೋ ಫಸ್ಟ್ ಮನೆನೇ ಇದು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರೆ, ಆದ್ರೆ ಅವನು ನಾಲಾಯಿತು. ಅಡ್ರೆಸ್ ಗೊತ್ತಿಲ್ಲ ಅಂತ ರಸ್ತೆ ಮೇಲೆ ಯಾಕೆ ಬರ್ಬೇಕು? ಯಜಮಾನ್ರೆ, ಸುಮ್ಮನೆ ಹೋಗ್ತಾ ಇರ್ಬೇಕು. ಏನೋ ವಯಸ್ಸಾಗಿದೆ ಅಂತ ಬೆಲೆ ಕೊಟ್ಟಿದ್ದೀನಿ ಅಷ್ಟೇನೆ. ಇಲ್ಲಾಂದ್ರೆ ಹೊಲದಲ್ಲೇ ಹೊರಬಿಟ್ಟಿದ್ದೆ ಅಷ್ಟೇ. ವಿಮಲಾ ವಿಮಲಾ, ನಿನ್ನಂತ ಹರೆಯದ ಹುಡುಗಿಯರು ಅಡ್ರೆಸ್ನ ಕೇಳಿಕೊಂಡು ನಡು ರಸ್ತೆಗೆ ಬರಲೇಬಾರ್ದು. ಯಾಕೆಂದ್ರೆ ನಾವು ತುಂಬಾ ಕೆಟ್ಟ ಕಾಲಘಟ್ಟದಲ್ಲಿ ಬದುಕ್ತಾ ಇದೀವಿ ಇವತ್ತು. ಎಲ್ಲಿ ಅಂದ್ರೆ ಅಲ್ಲಿ ಸಮಾಜದಲ್ಲಿ ಈ ಪರಮ ಗೋಲಿಗಳು, ಲಫಂಗರು ತುಂಬಿಕೊಂಡಿದ್ದಾರೆ. ನನ್ನಂತ ಒಳ್ಳೆ ಹುಡುಗರು ಸಿಕ್ಕೋದು ತುಂಬಾ ಕಷ್ಟ. ಅದಕ್ಕೆ ರೈಟ್ ಪರ್ಸನ್ ನೀವೇ ಅಂತ ನಿಮ್ಮನ್ನೇ ಕೇಳ್ತಾ ಗೊತ್ತಾಯ್ತು ಗೊತ್ತಾಯ್ತು. ನನ್ನ ಮೇಲೆ ನಿನಗೆ ತುಂಬಾ ಭರವಸೆ, ನಂಬಿಕೆ ಇದೆ ಅಂತ ನಿನ್ನ ಕಣ್ಣನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಗೋದು. ಈ ಅಡ್ರೆಸ್ ತಾನೆ, ಇದೇ ಅಡ್ರೆಸ್ ತಾನೆ. ಇದನ್ನ ನಾನು ಬಾಯಿ ಮಾತಿನಲ್ಲಿ ಹೇಳಿದ್ರೆ ನೀನು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ಎಲ್ಲಿ ನನ್ನ ಕೈ ಹಿಡ್ಕೊ. ಮಾತಾಡ್ದಾನೆ ನಾನು ಎಲ್ಲೆಲ್ಲಿಗೆ ಹೋಗ್ತೀನೋ ಅಲ್ಲೆಲ್ಲಿಗೆ ಬಂದ್ಬಿಡು. ನೆಟ್ಟಿಗೆ ನಾವು ಅಲ್ಲಿಗೆ ಹೋಗಿರ್ತೀವಿ. ಚಂಪಾ, ನೀನ್ ಯಾಕೆ ಹೇಳ್ತಿದ್ಯಾ? ನನ್ನ ಕೈಯೋ ಬಿಡುವಾಗಿದೆ, ನಿಮ್ ಕೈಯೋ ಬಿಡುವಾಗಿದೆ. ನಾವಿಬ್ರು ಕೈ ಬಿಟ್ಬಿಟ್ಟು ಬೇರೆ ಯಾವ್ದೋ ಹುಡುಗಿ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನು ಹೇಳ್ಬೇಕು, ನೀನ್ ಯಾಕೆ ಹೇಳ್ತಿದ್ಯಾ? ನಿಮಗ್ ನನ್ನ ಭಾವನೆ ಅರ್ಥ ಆಗಲ್ಲ ಬಿಡಿ ಅಕ್ಕ. ಈ ಟೈಮಲ್ಲಿ ನಾವಿಬ್ರು ಒಗ್ಗಟ್ಟಾಗಿ ಹವಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕೆ? ಹೌದು ಅಪ್ಪ, ನಮ್ಮಿಬ್ರು ಮಧ್ಯೆ ಮೂರ್ನ ನೋಡ್ಬಿಟ್ರೆ ನಾನ್ ಸುಮ್ನೆ ಇರ್ತೀರಾ? ಏನ್ ಮಾಡ್ಬೇಕು ಹೇಳಿ? ಹೇಳ್ತೀನಿ ಬಾರೆ. ಅಣ್ಣಯ್ಯ, ಹೇಳಮ್ಮ. ಇತ್ತೀಚೆಗೆ ರೋಡಲ್ಲಿ ನಿನ್ ದುಡ್ಡಾಟ ಜಾಸ್ತಿ ಆಯ್ತು ಅಂತ ಸುದ್ದಿ ಬಂತು. ಏನೋ ಬೇಬಿಸಿ ಇಲ್ಲ ಅಲ್ಲ, ನಿನ್ ಸ್ವಂತ ಬೀವಿಯಿಂದ. ನೋಡಮ್ಮ, ದೇವ್ರು ಕೊಟ್ಟದಂಗೆ ಈ ದಾರಿ ತಪ್ಪಿರೋ ಹುಡುಗಿಗೆ ಒಂದು ದಾರಿ ತೋರಿಸೋದು ತಪ್ಪೇನಮ್ಮ. ಅಂದ್ರೆ ಆ ಹುಡುಗಿ ಅಡ್ರೆಸ್ ತಪ್ಪಿಸ್ಕೊಂಡ್ಬಿಟ್ಟಿದ್ದಮ್ಮ. ಅವಳನ್ನ ಕರ್ಕೊಂಡೋಗಿ ಒಂದು ಸರಿಯಾದ ಜಾಗಕ್ಕೆ ಬಿಟ್ಬಿಟ್ಟು ಬಂದೆ. ನಾನು ಮಾಡಿದ ತಪ್ಪೆ. ಇಲ್ಲ ಅಣ್ಣಯ್ಯ, ಮತ್ ನೀನ್ ಮಾಡಿರೋ ಒಳ್ಳೆ ಕೆಲ್ಸನ ಇವರೆಲ್ಲ ಯಾಕೆ ತಪ್ಪಾಗಿ ತಿಳ್ಕೊತಾ ಇದಾರೆ? ಬೇರೆ ಒಂದು ತಪ್ಪು ತಿಳ್ಕೊಂಡು ಹಾಳಾಗಿ ಹೋಗ್ಲಮ್ಮ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಯಲ್ಲ, ನೀನ್ ನನ್ನ ತಂಗಿಯೇ ಕಮಂಗೆ.
ಕೇಳ್ತೀರಾ ನೀವು ಚಿಕ್ಕಿ ಯಾರಾದ್ರಲ್ಲಿ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ತಮ್ಮ ನಾಮಧೇ ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಮ ಚಮಚಮ್ಮನ್ನ ಸ್ವೀಟ್ನಷ್ಟೇ ತಾವು ಸಿಹಿಯಾಗಿದ್ದೀರಾ ಬರೀ ಹೆಸರಷ್ಟೇ ಅಲ್ಲ ನಾನು ಕೂಡ ಸ್ವೀಟ್ ಆಗಿ ಇದ್ದೀನಿ ಅಂದ್ರೇನು ನೀವು ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಸಕ್ಕರೆ ಪಾಕದಲ್ಲಿ ಡೈವ್ ಹಾಕ್ಬಿಟ್ಟು ಬಂದ್ರೆ ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ. ಅಯ್ಯೋ ಬಿಡಿ ನಮ್ಮ ಜೀವನನೇ ಟ್ರಾಜಿಡಿ ಆಗ್ಬಿಡಿದೆ ಏನೋ ನಿಮ್ಮಂತ ಲಲನೆಯರು ಬಂದಾಗ ಅವ್ರ ಮನ ಸಂತೋಷಕ್ಕೆ ಅಂತ ಒಂದು 4 ಡೈಲಾಗ್ ಹೊಡಿತೀವಿ ಅವ್ ಹಂಗಂಗೆ ಕಟ್ಕೊಂಡ್ಬಿಟ್ಟು ನಿಮಗೆ ಕಾಮಿಡಿಯಾಗಿ ಕಾಣ್ಕೊಂಡ್ಬಿಡುತ್ತೆ ನಾನು ಕರ್ನಾಟಕದಲ್ಲಿ 3 years ಇದ್ದು ಆಮೇಲೆ ಫಾರಿನ್ ಹೋಗಿದ್ದು. ಅಯ್ಯೋ ನೀವು ಯಾರಾದ್ರೂ ಕನ್ನಡ ಮಾತಾಡ್ತಾ ಇರೋದು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ನೀವು ಇಲ್ಲಿ ಇದ್ದು ಓದೋರು ಅಂತ ಈ ಅಡ್ರೆಸ್ ನಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈ KK ಅಪಾರ್ಟ್ಮೆಂಟ್ ಎಲ್ಲಿ ಬರುತ್ತೆ? ಅಯ್ಯೋ ಸುಮ್ಮನೆ ನಮ್ಮ ಇಂಡಿಯಾದಲ್ಲಿ ಯಾವ ಅಪಾರ್ಟ್ಮೆಂಟ್ಗಳು ಎಲ್ಗೂ ಬರಲ್ಲ ನಾವೇ ಅವುಗಳನ್ನು ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಕಾಮಿಡಿನಾ? ನೋಡು ಸೇಮ್ ಈ ಮಿಡಿಗಳಲ್ಲೇ ಶ್ರೇಷ್ಠವಾದ ಮಿಡಿ ಅಂದ್ರೆ ಕಾಮಿಡಿ ಅಂತ ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ದಾರೆ ಈ KK ಅಪಾರ್ಟ್ಮೆಂಟ್ ಎಲ್ಲಿದೆ ಗೊತ್ತಾ? ಗೊತ್ತಲ್ದೆ ಏನು ಬಂತು ಇದರ ರಿಬ್ಬನ್ ಅನ್ನ ಕಟ್ ಮಾಡಿ ಓಪನಿಂಗ್ ಸೆರೆಮನಿ ಮಾಡಿದವನೇ ನಾನು ಯಾರೋ ಒಬ್ರು ನಿಮ್ ಹತ್ರ ಬಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಬಂದೆ. ಬೈ ದ ವೇ KK ಅಪಾರ್ಟ್ಮೆಂಟ್ ಎಲ್ಲಿಗೆ ಬರುತ್ತೆ? ಬರುತ್ತೆ ಯು ಗೋ ಮೈ ಬಿಗ್ ಗೇಟ್ ಹೌಸ್ and take left turn and straight go ಒಂದು ಬಿಗ್ ಮೂಲೆ ಗೋ ಒಟ್ಟು 12 ಯೂನಿಟ್ ಬರುತ್ತೆ ನಾವೆಲ್ಲಿಗೆ ಹೋಗ್ಬೇಕಾಗಿದೆ ನಾನು 14 ಯೂನಿಟ್ ಹೋಗ್ಬೇಕು. ಇರೋದೇ 12 ಯೂನಿಟ್ ಅಂದ್ರೆ ಇನ್ನು 13 ಯೂನಿಟ್ ಏನು ಬರುತ್ತೆ ಡೆಲ್ಲಿ ಬರುತ್ತಪ್ಪ ರಿಬ್ಬನ್ ಕಟ್ ಮಾಡಿ ನಾನಿಂದ ತೋರ್ಬೇಕು ನನ್ಗೆ ಗೊತ್ತು ಪಟ ಮಾಡ್ಕೊಡ್ತೀನಿ ಯಾರೋ ಒಬ್ರು ಇದಕ್ಕೆ ರೈಟ್ ಪರ್ಸನ್ ನೀವೇ ಅಂತ ಹೇಳಿದ್ರು ಅದಕ್ಕೆ ನಿಮ್ಮನ್ನೇ ಹುಡ್ಕೊಂಡು ಬಂದೆ ಮಾನವಂತ ಬಲಿ ಇಟ್ಸ್ ನಾಟ್ ಮಾನಭಂಗ ಬಲಿ ಇಟ್ಸ್ ಪಾಂಡುರಂಗ ಗಂಟುಗಲಿ ಅಲ್ಲೇ ಹುಡುಗ ಪಾಪ ಯಾವ್ದೋ ಒಂದು ಹೆಣ್ಣು ಮಗು ಅವ್ರ ಊರು ಹುಡ್ಕೊಂಡು ಇಂಡಿಯಾಗೆ ಹೋಗ್ಬಿಡ್ದೆ ಕರ್ಕೊಂಡೋಗಿ ಅವ್ರ ಊರ್ ಮಟ್ಟಿಗೆ ಹಾಕ್ಬರ್ತೀನಿ ಮನೆ ಕಡೆ ಜೋಪಾನ ಕಂಡ್ರ ಅಣ್ಣಯ್ಯ ಫಾರಿನ್ ಹುಡುಗಿಗೆ ಅಡ್ರೆಸ್ ತೋರ್ಸಕ್ ನೀನ್ ಯಾಕೆ ಹೋಗ್ಬೇಕು ಆ ಕೆಲ್ಸದ ಪತ್ತು ಇಲ್ವಾ? ದೇವರು ಕೊಡ್ತಂಗೆ ಏನ್ ಆಡೋ ಮಾತು ಒಂದು ಅರ್ಥ ಬೇಡಬೇನಮ್ಮ ಹೇಳಿ ಕೇಳಿ ಆ ಪದ್ದು ಮಹಾರಾಜ ಅವಲೇ ದಾರಿ ತಪ್ಪಿದ ಮಗ ದಿಕ್ಕು ದಿಸೆ ಇಲ್ಲದ ಹೆಣ್ಣು ಅವ್ರವ್ವ ನುಡ್ಕೊಂಡು ಫಾರಿನ್ ಇಂದ ಇಂಡಿಯಾಗೆ ಬಂದ್ಬಿಡಿದೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರವ್ನ ಮೊಡ್ಲಿಗೆ ಅರ್ಪಿಸ್ಬಿಟ್ಟು ಬರ್ತೀನಿ ಮನೆ ಕಡ ಜೋಪಾನ ತಾಯಿ ಯಾರಿ ಕೆಂಚಿ ಎಲ್ಲ ಕಂಡ್ರೆ ಸಿಮ್ ಅದು ಫಾರಿನಿಂದ ಬಂದಿದ್ದಾಳೆ ಅಡ್ರೆಸ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ನಾನು ಹೋಗಿ ಮನೆ ಬಿಟ್ಬಿಟ್ಟು ಬರ್ತೀನಿ ನೋ ನೀವು ಅವಳ ಜೊತೆ ಹೋಗೋ ಹಾಗಿಲ್ಲ ಸುಮ್ಮನೆ ನಿಮ್ ಹಿಂದೆ ಬರ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತೀರ ಯಾರೋ ಜನ ಪಾಪ ದಿಕ್ಕು ದೆಸೆ ಇಲ್ಲ ಅಡ್ರೆಸ್ ತೋರಿಸಿ ಕೇಳ್ಕೊತಾ ಇದ್ದಾಳೆ ಅಡ್ರೆಸ್ ತೋರಿಸ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಇರ್ರಿ ನೀವು ಅವಳ ಜೊತೆ ಹೋಗೋ ಹಾಗಿಲ್ಲ ಅದಕ್ಕೆ ಅಂತ ಪದ್ದು ಇದ್ದಾನೆ ಪದ್ದು ಹೋಗ ಶಿವನ್ನ ಈ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಅದೆಷ್ಟು ಜನ ಶ್ರಮ ವಹಿಸ್ಬೇಕು ಲೇ ಪದಪ್ಪ ನೀನು ಗಂಡಸು ಕಣ ಮನೆ ಕಾಯ್ಕೊಂಡು ಮನೆ ಹತ್ರನೇ ಇರ ನಾನು ಬಿಟ್ಬಿಟ್ಟು ಬರ್ತೀನಿ ಬನ್ನಿ ಹೋಗೋಣ. ಫಾರಿನ್ ಎಲ್ಲ ಹೀಗೇನೆ ಕೈ ಹಿಡ್ಕೊಂಡೇ ಹೋಗೋದು. ಅದ್ಯಾಕೆ ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬಂದ್ ಕೈ ಹಿಡ್ಕೊಂಡ್ಬಿಡ್ತಾರೆ. ನಿನ್ ಜೊತೆ ಕೈ ಹಿಡ್ಕೊಂಡು ನಡೀತಾ ಇದ್ರೆ ನಂಗೆ ಸಪ್ತಪದಿ ತುಳ್ದಂಗಾಗುತ್ತೆ. ಸಪ್ತಪದಿ ಅಂದ್ರೆ ಏನು ಅಂತ ತಮಗೆ ಗೊತ್ತೇ? ಓ ಎಸ್ ನನ್ ಲಾಸ್ಟ್ ಇಯರ್ ನನ್ ಫ್ರೆಂಡ್ ಮದ್ವೆಗೆ ಬಂದಾಗ ನಾನು ಸಪ್ತಪದಿ ತುಳಿದಿದ್ದೆ. ಈಗಾಗ್ಲೇ ನಿಮ್ಮ ಸ್ನೇಹಿತನ ಜೊತೆ ತಾವು ಸಪ್ತಪದಿ ತುಳಿದ್ಬಿಟ್ಟಿದ್ರು? ನೋ ಅವ್ರು ಸಪ್ತಪದಿ ತುಳಿದಿದ್ರು ನಾನು ಅದನ್ನ ನೋಡಿದ್ದೆ. ಕಾಮಿಡಿ ಹಾಗೆ ಹೇಳಿ ಮತ್ತೆ ನಿನ್ ಜೊತೆ ಈ ರೀತಿ ವಾಕ್ ಮಾಡ್ತಾ ಇದ್ರೆ ನಂಗೆ ಏನೋ ಒಂದು ಫೀಲಿಂಗ್ ಡೆವಲಪ್ ಆಗ್ತಾ ಇದೆ. ಅಯ್ಯೋ ಸಿಮ್ ಅವರೇ ನಿಮ್ಗೆ ಏನೋ ಒಂಥರ ಫೀಲಿಂಗ್ ಡೆವಲಪ್ ಆಗ್ತಾ ಇದೆ ನನಗೆ ಸರ್ಕಳಾವರಿ ಫೀಲಿಂಗ್ಗಳು ಡೆವಲಪ್ ಆಗ್ತಾ ಇದೆ ನಾನು ಕೇಳಿದ ಅಪಾರ್ಟ್ಮೆಂಟ್ ಬಂತಾ? ಬರೋದೇನು ಬಂತು ಈಗಾಗಲೇ 3-4 ಸಲ ಬಂದ್ಬಿಟ್ಟು ಹೋಯ್ತು ಆ ಬಿಲ್ಡಿಂಗ್ ತೋರಿಸೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ಬಿಲ್ಡಿಂಗ್ ಈಗೇನು ನೀವೊಬ್ಬರೇ ಅಲ್ಲಿ ಹೋಗ್ತೀರಾ ಅಥವಾ ನಾನು ನಿಮ್ ಜೊತೆ ಬಂದು ಅಲ್ಲಿವರೆಗೂ ಬಿಟ್ಟು ಬಂದು ಮದ್ವೆ ಆಗ್ತಿರೋ ಹುಡುಗಿ ಜೊತೆ ಹೆಂಗ್ ಹುಡುಗ ಬಂದ್ರೆ ಫೋಟೋನಲ್ಲಿ ಏನೇನೋ ಸಿಲ್ಲಿ ಪ್ರಶ್ನೆ ಕೇಳ್ತಾನೆ ಏನೋ ನಿಮ್ ಹುಡುಗಿಗೆ ಎಷ್ಟು ಸಿಂಗ್ಲು ಅಂತಾನ ನೋಡಿ ನನ್ನ ನೆನಪಿಗೆ ಅಂತ ನಾನು ಈ ಡೈಮಂಡ್ ರಿಂಗ್ ನ ನಿಮಗೆ ಕೊಡ್ತಾ ಇದೀನಿ ಯಾವಾಗಲೂ ನಿಮ್ ಬೆರಳಲ್ಲೇ ಇರ್ಬೇಕು. ಅಯ್ಯೋ ವಿಷಯ ಯಾತಕ್ಕೆ ಹೋಗ್ತಾ ಇದೆ ನಮ್ಗೆ ಏನೋ ತಡ್ಕೊಳಕ್ ಆಗ್ತಾ ಇಲ್ಲ ನಿಮ್ ಪಾಡಿ ನೀವು ತೊಟ್ಬಿಡ್ರಿ ಈ ರಿಂಗ್ ನ ನೀವೇನಾದ್ರೂ ಕಳ್ಕೊಂಡ್ರೆ ನಿಮ್ಗೆ ನನ್ನ ಮೇಲೆ ಲವ್ ಇಲ್ಲ ಅಂತ ಅರ್ಥ. ಅಣ್ಣ ಏನಿವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಲೇ ನನಗೂ ಭಾರತಕ್ಕೂ ಋಣ ತೀರ್ಥಮ್ಮ ಇನ್ಮೇಲೆ ಏನಿದ್ರು ನನ್ನ ಬದುಕು ನನ್ನ ಜೀವನ ನನ್ನ ಕನಸು ನನ್ನ ಭಾವನೆ ಎಲ್ಲ ಫಾರಿನ್ ಅಷ್ಟನೇ. ಅಂದ್ರೆ ನೀನ್ ಫಾರಿನ್ ಹೋಗ್ತಾ ಇದೀಯಾ? ನಮ್ಮ ಸಿಮ್ ಏನಾದ್ರು ಮನಸ್ಸು ಮಾಡಿದ್ಲು ಅಂದ್ರೆ ಒಂದ್ ಕೈ ಫಾರಿನ್ ನೋಡೇ ಬಿಡದೆ. ಅಣ್ಣ ನೀನ್ ಎಲ್ಲಿಗಾದ್ರೂ ಹೋಗು ಹೋಗೋಕೆ ನಾನು 5 ಬಟ್ಟೆ ಹಾಕ್ಬಿಟ್ಟು ಹೋಗು. ಗೊತ್ತಿದೆ ನನಗೆ ಫಾರಿನ್ ಅಂದ್ರೆ ಏನು ಸುಮ್ಮನೆ ದುಡಿಮೆ ಇರುತ್ತೆ ನಿನ್ನ ರೂಪ ಯಾವಾಗ ಬೇಕು ಬರೀ 5 ಕೋಟಿ 10 ಕೋಟಿನೂ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ ಇಟ್ಕೊಂಡು ಮಜಾ ಮಾಡು. ಹಾಗಾದ್ರೆ ನಾಳೆ 10 ಜನರಿಗೆ ಫೈನ್ ಹಾಕ್ಬಿಡು.
ಮಾತೃಶ್ರೀ ರಂಗಮ್ಮನವರೇ, ಇನ್ನು ಮುಂದಕ್ಕೆ ತಾವು ನನ್ನ ಹೆಸರಿಗೆ ಲಂಗದಾರ ಕೊಡ್ತಾರೆ, ಇಲ್ಲ ಬ್ಲೌಸ್ನಾದ್ರೂ ಉಡ್ಸ್ಕೊಳ್ಳಿ, ಇಲ್ಲ ನೈಟಿ ಬೇಕಾದ್ರೆ ಹಾಕರೆ. ಐ ಡೋಂಟ್ ಕೇರ್ ಅಷ್ಟೇನೆ. ಅಲ್ಲ ನೀನು ಪರದೇಶಿ ಆಗ್ಬಿಟ್ಲೆ, ಬರಿಗಾಲದಲ್ಲಿ ನನ್ನ ಬಾಯಿಗೆ ತುಳಸಿ ನೀರು ಹಾಕೊಂಡು ಜಾಲು. ಅಯ್ಯೋ ಗೊತ್ತಾನೆ ನಾನು ಯಾರು ಅಂತ. ಗಂಡಿಗಲಿ ಒಂದ್ಸತಿ ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಟುಗಲಿ ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರೆ. ಮಾತೃಶ್ರೀ ರಂಗಮ್ಮನವರೇ, ನಾನು ಮತ್ತು ನೀವು ಇಲ್ಲಿಂದ ಫಾರಿನ್ಗೆ ಹೋಗುವಾಗ ಒಂದು ಚಿಕ್ಕ ತುಳಸಿ ಗಿಡನು ಒಂದು ಚಿಕ್ಕ ಬಿದ್ದಿಗೆ ನೀರನ್ನು ತಗೊಂಡು ಹೋಗೋಣ. ಅಲ್ಲಿ ಹೋದ ಕಾಲಕ್ಕೆ ಆಗಲ್ಲ ಅಂತ ನೀವು ಯಾವಾಗ ಕೇಳ್ತಿರೋ ಆ ಕ್ಷಣನೇ ನಾನು ಆ ಗಿಡದಿಂದ ಒಂದು 4 ತುಳಸಿದಳನ್ನು ಈ ಬಿಂದಿಗೆಯಿಂದ ಒಂದು ತೊಟ್ಟು ನೀರನ್ನು 2 ಕೈನಲ್ಲಿ ಮಿಕ್ಸ್ ಮಾಡ್ಕೊಂಡು ನಿಮ್ ಬಾಯಿಗೆ ಹಂಗಂಗೆ ಬಿಟ್ಬಿಡ್ತೀನಿ. ನನ್ನ ಜೊತೆ ಕರ್ಕೊಂಡು ಹೋಗ್ತೀಯೇನೋ? ಏನು ಎಂತ ಕೇಳ್ತಾರ ರಂಗಮ್ಮ? ಅಮ್ಮ ಈ ಕರು ಎಲ್ಲಿರುತ್ತೋ ಅಲ್ಲೇ ತಾನೇ ತಾಯಿ ಹೆಸರು ಇರ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿ, ನಮ್ಮ ಚಮ್ ಏನಾದ್ರು ಮನ್ಸು ಮಾಡ್ಬಿಟ್ಲು ಅಂದ್ರೆ ನಿಮ್ಮನ್ನು ಪಾರಿಗೆ ಕರ್ಕೊಂಡು ಹೋಗ್ತಾಳೆ. ನಿಮ್ಮ ಪಾಸ್ಪೋರ್ಟ್ ವೀಸಾ ಎಲ್ಲ ಅವಳೆ ಮಾಡಿಸಿ ಕೊಡ್ತಾಳೆ. ಇನ್ನು ನನ್ನಿಂದ ಬರ್ತಾ ಇರ್ಬೇಕಾಗ್ತದೆ. ಮತ್ತೆ ಜಾತಿ ಆಯೋ ಎಷ್ಟು ಯಾವನಾದ್ರೂ ಜೊತೆ ಕರ್ಕೊಂಡು ಓಡಾಡ್ತಾಳೆ ಅಂದ್ರೆ ಬಿಟ್ಬಿಡ್ರಿ ಅವ್ರ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಕಣೋ. ಇದ್ದ ನನ್ಗೆ ಆಗಲ್ಲ ಅನ್ನೋದು ಗೊತ್ತಿಲ್ಲ ಕಣ ನನ್ಗೆ. ನಮ್ಮಲ್ಲಿ ಅವಳು ಕಣಂತ ಮನೆ ಕರ್ಕೊಂಡ್ಬಂದು ನಾನು ಅವಳು ಹಿಂದೆ ನೋಡಲಿಲ್ಲ ಮುಂದೆ ನೋಡಲ್ಲ, ಮನೆಯಲ್ಲಿ ಇಕ್ಕಂಡೇ ಬಿಟ್ಟೆ. ಇಕ್ಕಂಡು ತಪ್ಪುಗಳು ಏನು ಬಹುಮಾನ ಕೊಟ್ಲು ಹೇಳಿಲ್ಲ ಅಲ್ಲ ಮನೆ ಬಿಟ್ಟು ಹೋಗುವಾಗ ಈ ಯಜಮಾನಪ್ಪರಿಗೆ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಒಂದೊಂದು ಮಾತು ಹೇಳಿದ್ಲೇನೆ ಅವಳು. ಅಭಿ ಡೋಂಟ್ ಟಾಕ್ ರಬಿಶ್. ಚಂಪಂಗೆ ಊರಲ್ಲೇನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಊರ್ಗೆ ಹೋಗಿದ್ದಾಳೆ ಅಷ್ಟೇ. ಅಭಿ ನನ್ನನ್ನ ಫಾರಿನ್ ಕರ್ಕೊಂಡು ಹೋಗಲ್ವಾ? ಯಾವ ಪುರುಷಾರ್ಥಕ್ಕೆ ನಿಮ್ಮನ್ನು ಹೇಗೆ ಫಾರಿನ್ ಕರ್ಕೊಂಡು ಹೋಗ್ಲಿರಿ? ಅಲ್ಲ ನಿಮ್ಮಿಂದ ಒಂದು ಕಿರ್ನೆಗೆ, ಒಂದು ಹುಸಿನೆಗೆ, ಒಂದು ಮುಗುಳ್ಳೆಗೆ ಹಾಳಾಗೋಗ್ಲಿರಿ. ಒಂದು ಮುತ್ತ, ಒಂದು ಪುತ್ತ, ಒಂದು ಚುಮ್ಮ, ಒಂದು ಕಿಸ್ಸು. ಯಾಕೆ ನಾನು ನಿಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗ್ಲಿ? ನಿಮ್ಮಂತವ್ರು ಇಲ್ಲಿದ್ರು ಒಂದೇ, ಫಾರಿನ್ ಅಲ್ಲಿ ಇದ್ರು ಒಂದೇ. ಹಾಗಾಗಿ ನೀವು ಇಲ್ಲೇ ಎದ್ದು ಬಿಡ್ರಿ. ಮಾತೃಶ್ರೀ ರಂಗಮ್ಮನವರೇ, ನೀವು ಈ ಸಂತರ ಕತೆ ಕೇಳಿರ್ಬೇಕು. ಅವ್ರೇನೋ ಈ ಮಂತ್ರ ಹೇಳ್ಬಿಟ್ಟು ಮಾವಿನಕಾಯಿ ಉದುರಿಸ್ತಾ ಇದ್ರಂತೆ. ಆದ್ರೆ ನಾನಿದ್ದೀನಲ್ಲ, ನಾನ್ ಹಂಗಲ್ಲ. ಮೇಲ್ ಹೋಗ್ತಾರ ಫ್ಲೈಟ್ಗೆ ಕೆಳಗ್ ಬಿದ್ರೆ ಕಲ್ಲಲ್ಲಿ ಹೊಡೆದ್ಬಿಟ್ಟು ಅದ್ ಹಂಗಂಗೆ ಕೆಳಗ್ ಕಳಿಸಿ ಅದ್ರಲ್ಲೇ ಕುತ್ಕೊಂಡು ಫಾರಿನ್ ಹೋಗೋ ಮಗ. ಮಾತೃಶ್ರೀ ರಂಗಮ್ಮನವ್ರೆ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಊರಿಗೆಲ್ಲ ಹೇಳ್ಕೊಂಡ್ಬಿಡ್ಬೇಡಿ. ಈ ನಮ್ಮ ಸಿಮ್ ಇದ್ದಾಳಲ್ಲ, ಅವಳು ನಾನು ತುಂಬಾ ದಿನಗಳಿಂದ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದೀನಿ. ಪಾಪ ಹೆಣ್ಣೆಂಗು ಅವಳಿಗೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ, ನಾನು ಗಂಡಸು ಅಂದ್ರೆ ಗಂಡಸು, ಬಂಡು ಬಿದ್ದು ಕೇಳೋದಕ್ಕೆ ನನಗೆ ಅಷ್ಟೊಂದು ಧೈರ್ಯ ಇಲ್ಲ. ಸಂಕ್ರಾಂತಿಗೋ ಅಥವಾ ಯುಗಾದಿಗೆ ಅವಳೇ ಏನಾದ್ರು ಧೈರ್ಯ ಮಾಡಿ ಏನಾದ್ರು ಕೇಳ್ಬಿಟ್ರೆ ನಾನು ಅದಕ್ಕೆ ಒಪ್ಕೊಂಡ್ಬಿಡ್ತೀನಿ. ಮದುವೆ ಆಗಕ್ಕಪ್ಪ. ಏನಪ್ಪ ಪಾಂಡ್ರಂಗ ಫುಲ್ ರೆಡಿ ಮಾಡ್ತಾ ಇದೀಯಾ ಪಾರ್ಟಿನ? ಬಂದು ಫಾರಿನಿಂದ ಒಂದು ಹೈಬ್ರಿಡ್ ರೋಸ್ ಬಂದಿದೆಯಲ್ಲ, ಅದನ್ನು ಬುಟ್ಟಿಗೆ ಬೀಳಿಸ್ಕೋಸ್ಕರ ಈ ಲೋಕಲ್ ಗುಲಾಬಿಗೆ ನೀರು ಹೊಡಿತಾ ಇದ್ದಾರೆ. ಜೇಡಿ ಮಣ್ಣು ಮತ್ತೆ ಕೆಂಪು ಮಣ್ಣು. ಈಗ ನೀವಿಬ್ರು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನೀರು ಹೊಡಿಬೇಕಾಗತ್ತೆ. ಪಾಂಡುರಂಗ, ಆ ಪಲಂಗಿ ಹುಡುಗಿ ಯಾವಾಗ ಬಲ್ತಾಳೋ? ಅದು ಪರಂಗಿ ಅಲ್ಲ, ಲೋಕಲ್ ಪಪ್ಪಾಯೆ. ಸುಮಾರು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಲು. ಈಗ ಗ್ರೀನ್ ಕಾರ್ಡ್ ಕೂಡ ಹೊಂದಿದ್ದಾಳೆ. ಗ್ರೀನ್ ಕಾರ್ಡ್ ಅಲ್ಲ, ನಮ್ಮಲ್ಲಿ ರೇಷನ್ ಕಾರ್ಡ್ ಅಂತ ಕೊಡಲ್ವೇ? ಸಕ್ಕರೆ ಸಿಂಬಣ್ಣೆ ತಗೋತೀವಲ್ಲ. ಮಾತೃಶ್ರೀ ರಂಗಮ್ಮನವರೇ, ಈ ನಮ್ಮ ಸಿಮ್ ಬಂದಾಗ ಒಂದು 4 ಅಕ್ಷರನಾದ್ರೂ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ. ನಾನು ಇಂಗ್ಲಿಷ್ ನಲ್ಲಿ ಮಾತಾಡೋದಾ? ಬೇರೆ ಹೇಗ್ ಮಾತಾಡ್ಬೇಕು ಹೇಳ್ಕೊಡ. ತುಂಬಾ ಸುಲಭ. ಕಾಣ್ಕೊಂಡವ್ರೆ ಹಾಯ್, ಹಲೋ, ಬಾಯ್, ಫುಡ್ ಓವರ್, ಬಾತ್ ಓವರ್, ಸ್ಲೀಪ್ ಓವರ್ ಕೇಳ್ಕೊಂಡು ಹೋಗ್ತಾ ಇರೋದು ಬಂದ್ಬಿಡುತ್ತೆ ಅಷ್ಟೇ. ಹಲೋ, ಹಾಯ್, ಬ್ರೇಕ್ಫಾಸ್ಟ್ ಓವಲ್, ಫುಡ್ ಓವಲ್, ಬಾತ್ ಓವಲ್, ಫಾಸ್ಟ್ ಓವಲ್, ಸ್ಲೀಪ್ ಓವಲ್. ಇಂಗ್ಲಿಷ್ ಬಂದ್ಬಿಡ್ಸಲ್ವಾ? ನಿನ್ನ ಮಾತು ಕೇಳಿಸ್ಕೊಂಡವನು ಓವಲ್. ಅಣ್ಣ, ಅಮ್ಮಂಗೇನಾದ್ರು ಹುಚ್ಚಿಡ್ತಿದ್ಯಾ? ಏ ದೇವರು ಕೊಡ್ತಂಗೆ, ಇದು ಹುಚ್ಚಲ್ಲ ಕಣೆ. ಇಂಗ್ಲಿಷ್ ಅನ್ನು ಕಲಿಯಬೇಕು ಎನ್ನುವ ಕೆಚ್ಚು ಆ ನಮ್ಮ ಸಿಮ್ ಬರ್ತಾಳಲ್ಲ, ಅವಳ ಜೊತೆ ಇಂಗ್ಲಿಷ್ ಮಾತಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಲೋ ಮಿಸ್ಟರ್ ಮಾನಭಂಗ ಬಲಿ ಬಲಿ. ಮಾನಭಂಗ ಬಲಿ ಬಲಿ, ಇಟ್ಸ್ ಪಾಂಡುರಂಗ ಗಂಡಗಲಿ. ಗುಡ್ ಮಾರ್ನಿಂಗ್, ಫುಡ್ ಓವಲ್, ಕಾಫಿ ಓವಲ್, ಸ್ಲೀಪ್ ಓವಲ್, ಬಾತ್ ಓವಲ್. ಅದು ಸಿಮ್ ಸಾಧ್ಯವಾದಷ್ಟು ನಿನ್ನ ಜೊತೆ ಇಂಗ್ಲಿಷ್ ನಲ್ಲೇ ಮಾತಾಡು ಅಂತ ನಾನೇ ನಮ್ಮ ಮಮ್ಮಿಗೆ ಹೇಳಿದ್ದೆ. ಇನ್ನು ಕಲಿಕೆಯ ಅಂತ ಹಾಗಾಗಿ ಹೀಗೆ. ಓ, ಗ್ರಾಂಡ್ ಮಾ ಸ್ಪೀಕಿಂಗ್ ಇಂಗ್ಲಿಷ್. ಮಾತೃಶ್ರೀ ರಂಗಮ್ಮನವರೇ, ನಿಮಗೆ ಗೊತ್ತಿಲ್ಲ
ಗೊತ್ತಿತ್ತೋ ಗೊತ್ತಿಲ್ದೇನೋ ಇದು ಒಂದು ಇಂಗ್ಲಿಷ್ ಪದನ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಕಾಫಿ ತಂದ್ಕೊಡ್ರಾ? ಕಾಫಿ? ನೋ 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 ನೋ. ಅಮೆರಿಕಾದಲ್ಲಿ ವೈನ್ ಕುಡ್ದೆ ಡೇ ಸ್ಟಾರ್ಟ್ ಮಾಡೋದು. ವೈನ್ ಅಂದ್ರೆ ಅದು ಮಕ್ಕಳ ಔಷಧಿ. ಅದನ್ನೆಲ್ಲ ಕುಡಿತಾರೇನೋ? ಅದು ಫಾರಿನಿಗೆ ಹೋಗಬೇಕು ಅಂದ್ರೆ ಕುಡಿಲೇಬೇಕು, ಇಲ್ಲಾಂದ್ರೆ ಏರ್ಪೋರ್ಟ್ ಅಲ್ಲಿ ಬಿಟ್ಟು. ಒಂದ್ ಟೈಮ್ ಹಾಕಿದ್ರೆ ಡೇ ಜಾಲಿ ಆಗಿರುತ್ತೆ. ಈ ಗ್ಲಾಸ್ ತಗೊಂಡ್ ಬರ್ತೀರಾ? ಜಸ್ಟ್ a minute. Yes. This is mine. Water ಹಾಕ್ಬಾರ್ದು. ಹಾಕಿ ಕುಡಿಬೇಕು. ಮದುವೆ ಆಗ್ತಿಲ್ವಾ? ನಮ್ಗೆ ಯಾವತ್ತೂ ಕೂಡ ಕಟ್ಟಿಲ್ಲ. ಕೆಲಸ ಇದ್ರಲ್ಲಿ ಮಿಕ್ಕಿದೆ ಅಲ್ವಾ? ನೀವಿಬ್ರು ಅದು ನೆನ್ಸ್ಬಿಡಿ, ನಾನು ಇದ್ದೇನೆ. ನನಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ. Shall we dance? Okay, okay. Come. ಏನಾಯ್ತಪ್ಪ ನಂಗೆ ದಬಾಕೊಂಡ್ ಬಿಟ್ಬಿಟ್ಟಿಯಲ್ಲೋ. ಹೋಗಪ್ಪ, ಏನೋ ತಲೆ ಹಿಂತಿರ್ತದೆ. ಪದಪ್ಪ, ಈ ಇಬ್ರು ಹೆಂಗಸ್ರ ಕೈ ಸಿಗಾಕೊಂಡ್ಬಿಟ್ರೆ ಹೋಗಪ್ಪ, ತಲೆ ತಿರುಗಿ ತಗಣ. ಈ ಇಬ್ರು ಹೆಂಗಸ್ರ ಕೈ ಸಿಗಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತ ನನಗೆ ಇವತ್ತು ಗೊತ್ತಾಯ್ತು ಕಣ. ಅವ್ರಿಬ್ರು ನನ್ನ ಒಳ್ಳೆ ಪುರಿ ತರ ಗಿರ 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 ಅಂತ ತಿರುಗಿಸಿ ಎಷ್ಟು ಬಿಸಾಕ್ಬಿಟ್ರು. ನೀವು ನನ್ನ ಜೊತೆ ಡಾನ್ಸ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲಿ ಉಂಗುರ ತೋರಿಸಿ. ಇಲ್ಲೇ ಇದೆಯಲ್ಲ ಎಲ್ಲೈತಪ್ಪ? ನಾನು ನಿಮ್ಗೆ ಹೇಳಿರ್ಲಿಲ್ಲ ಆ ಉಂಗುರ ನೀವೇನಾದ್ರೂ ಬೈಕೊಂಡ್ರೆ ನಿಮ್ಗೆ ನನ್ನ ಮೇಲೆ ಲವ್ ಇಲ್ಲ ಅಂತ. ಮುಂಗ್ರ ಕಾಣಿಲ್ಲ ಇತ್ತು, ಆದ್ರೆ ಈಗಿಲ್ಲ. ಸಿಕ್ಕುತ್ತೆ ಇರೋ. ನೀವು ಆ ಉಂಗುರ ತೋರ್ಸಿದ್ರೇನೆ ನಮ್ಮಿಬ್ರೆ ಲವ್ ಮುಂದುವರಿಯೋದು. ಇಲ್ಲ ಅಂದ್ರೆ ನಮ್ಮಿಬ್ರೆ ಲವ್ ಕಟ್. ಬಂಗಿರಂಗ ಪಾಂಡ್ರಂಗ, ಶೋ ಮಿ ದ ರಿಂಗ್. ನಾನೇನು ಉಂಗ್ರ ಕಳ್ಕೊಂಡಿಲ್ಲ ಕಣ್ರಿ, ಸುಮ್ಮನೆ ತಮಾಷೆ ಹೇಳಿದ್ದೆ. ಇಲ್ಲಿದೆ ನೋಡಿ ನೀವು ಕೊಟ್ಟು ಉಂಗ್ರ. ನೋ ನೋ ನೋ, ದಿಸ್ ಇಸ್ ನಾಟ್ ಒರಿಜಿನಲ್, ದಿಸ್ ಇಸ್ ಡೂಪ್ಲಿಕೇಟ್. ಅದು ಡೂಪ್ಲಿಕೇಟ್ ಅಲ್ಲ, ಉಂಗ್ರ ಡೂಪ್ಲಿಕೇಟ್ ಅಂತ ಅದು ಹೇಗೆ ಪತ್ತೆ ಮಾಡ್ಬಿಟ್ರಿ ಅಂತ ಸುಮ್ಮನೆ ಚೆಕ್ ಮಾಡೋಣ ಅಂತ ಥ್ರೋ ಮಾಡಿದೆ. ನೀವು ನಿಜ ಹೇಳ್ಬಿಟ್ರಲ್ಲ. ಅನ್ಯಾಯಕ್ಕೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ನೀವು ಈ ರೀತಿ ಎಲ್ಲ ಚೀಟ್ ಮಾಡಿದ್ರೆ ನಾನು ನಿಮ್ಮ ಹತ್ರ ಮಾತಾಡಲ್ಲ. ಸಾರಿ 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 ಸಾರಿ. ಅದು ನೀವು ಒಂದು ಕೆಲಸ ಮಾಡ್ರಿ, ನಮ್ಮ ಮನೆಗೆ ಬಂದ್ಬಿಡ್ರಿ. ಆ ಉಂಗ್ರ ನಮ್ಮ ಮನೆಯಲ್ಲೋ ಅಲ್ಲೆಲ್ಲೋ ಬಿದ್ದಿರ್ಬೇಕು, ಅದನ್ನ ಪತ್ತೆ ಮಾಡ್ತೀನಿ. ನಿಮ್ಮ ಮೇಲೆ ನನಗೆ ಲವ್ ಇದೆ ಅಂತ ಪ್ರೂವ್ ಮಾಡ್ತೀನಿ. ನೀವು ಆ ರೀತಿ ಸರ್ಚ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಾನು ನಿಮ್ಮನ್ನ ಅಮೆರಿಕಾಗೂ ಕರ್ಕೊಂಡು ಹೋಗಲ್ಲ, ನಿಮ್ಮನ್ನ ಮ್ಯಾರೇಜು ಆಗಲ್ಲ. ಮಗನೇ ಏನ್ ಹುಡುಕ್ತಾ ಇದೀಯೋ? ಮಾತೃಶ್ರೀ ರಂಗಮ್ಮನವರೇ, ಈ ನಮ್ಮ ಸಿಮ್ ಅವ್ರು ಇದಾರಲ್ಲ, ಅವರು ನನಗೊಂದು ಡೈಮಂಡ್ ರಿಂಗ್ ಅನ್ನ ಕೊಟ್ಟಿದ್ರು. ಆ ಉಂಗ್ರ ನಾನು ಮತ್ತು ನೀನು ಅಮೆರಿಕಕ್ಕೆ ಹೋಗೋದಕ್ಕೆ ಒಂಥರ ದೂತ ಇದ್ದಂಗೆ. ಆ ಉಂಗ್ರನ್ನ ಯಾವುದೇ ಕಾರಣಕ್ಕೆ ಕಳೆದು ಹಾಕೋಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಹಾಳಾದ ಒಂದು ಕಳೆದು ಹಾಕೊಂಡ್ಬಿಟ್ಟಿದ್ದೀನಿ. ಆ ಉಂಗ್ರ ಸಿಗದೆ ಇದ್ರೆ ನಾನು ನೀನು ಅಮೆರಿಕಕ್ಕೆ ಹೋಗಕ್ ಆಗಲ್ಲ. ಹುಡುಕ್ತಾ ಇದ್ದೀನಿ, ಅದು ಸಿಗ್ತಾ ಇಲ್ಲ. ಎಂತ ಕೆಲಸ ಮಾಡ್ಬಿಟ್ಯೋ? ಸರಿಯಾಗಿ ಹುಡುಕು. ಸಿಮ್ ಅವರೇ, ಉಂಗ್ರ ಯಾರು ಹುಡುಕೊಡ್ತಾರೆ ಅವ್ರಿಗೆ ತಾನೇ ನೀವು ಪ್ರೀತಿ ಮಾಡೋದು. ಅಫ್ಕೋರ್ಸ್ ಆ ಉಂಗ್ರನ ಯಾರು ಹುಡುಕೊಡ್ತಾರೋ ಅವ್ರನ್ನೇ ಲವ್ ಮಾಡೋದು, ಮದುವೆ ಆಗೋದು. ಉಂಗ್ರ ಸಿಕ್ಬಿಡ್ತು. ಹಾಗಿದ್ರೆ ನಾನು ನಿನ್ನೆ ಮಾಡ್ತೀನಿ. ಮತ್ತು ಹುಡುಗನ ಚಾನ್ಸು ಮದುವೆ ಆದ್ರೆ ಹನಿಮೂನ್ ಅಮೆರಿಕದಲ್ಲೇ. ಹೋಗಿ ಹೋಗಿ ನೀನು ಈ ಕೊಲೆಸ್ಟ್ರಾಲ್ ಮದುವೆ ಆಗ್ತೀಯ. ಇವನು ನಿನಗೆ ಒಂದು ಗಂಟೆ ಆಗಲ್ಲ, 2 ಗಂಟೆ ಆಗ್ತದೆ. ನೀವೇನೇನೋ ರೀಸನ್ಸ್ ಕೊಡ್ಬೇಡಿ, ನಾನು ಮದುವೆ ಆಗ್ತೀನಿ. ಇದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಫುಲ್ ಸಪೋರ್ಟ್ ಇದೆ. ಧಾರಾಳವಾಗಿ ಮ್ಯಾರೇಜ್ ಆಗು. ಅವೇ ಯಾಕೆ ಹೊಡೆದಿದ್ರಾ? ಮಾಡ್ತೀನೇನ್ರಿ? ನನ್ನ ಮತ್ತು ನನ್ನ ಸಿಮ್ನ ದೂರ ದೂರ ಮಾಡ್ಬೇಕು ಅಂತ ನನ್ನ ಬೆರಳಲ್ಲಿದ್ದ ಉಂಗುರ ಕದ್ಬಿಟ್ಟಿದ್ದಾರೆ. ಆ ರಿಂಗ್ ನ ಪದ್ದು ಕದ್ದಿಲ್ಲ. ಹಾಗಿದ್ರೆ ಇವ್ನ ಕೈ ಹೇಳಿ ಹೋಯ್ತು. ಚೆನ್ನಾಗಿ ವೈನ್ ಕುಡಿದು ಡ್ಯಾನ್ಸ್ ಮಾಡ್ತಿದ್ರಲ್ಲ, ಆಗ ನಿಮ್ ಕೈಲಿದ್ದ ರಿಂಗ್ ನ ನಾನೇ ಕದ್ದು ಪದ್ದು ಕೊಟ್ಟಿದ್ದೆ. ಗೊತ್ತಾಯ್ತು ತಾನೆ? ಈಗಲಾದ್ರೂ ನನ್ನ ಮುಗ್ಧ ಅಂತ ಗೊತ್ತಾಯ್ತು ತಾನೆ? ನಾನು ನೀನು ಅಮೆರಿಕಕ್ಕೆ ಹೋಗಬಾರ್ದು, ಅಲ್ಲಿ ಜೀವನವನ್ನ ನಡೆಸಬಾರ್ದು, ಸರ್ಟಿಫಿಕೇಟ್ ಆಗಬಾರ್ದು ಅನ್ನೋ ಏಕಮಾತ್ರ ಕಾರಣಕ್ಕೆ ಮನೆ ಮುಂದೆ ಎಲ್ಲ ಸೇರ್ಕೊಂಡು ಉಂಗುರ ಕತ್ಬಿಟ್ಟಿದ್ದಾರೆ. ನಂಬು, ನನ್ನನ್ನ ನಂಬು. ನೋ ನೆವರ್. ಒಂದು ರಿಂಗ್ ನ ಸೇವ್ ಮಾಡಕ್ ಆಗ್ತಾ ಇದ್ದವ್ರು ನನ್ ಹೇಗೆ ಸೇವ್ ಮಾಡ್ತೀರಾ? ಅವರೇ, ದಯವಿಟ್ಟು ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ. ಇತ್ತೊಬ್ಬ ಚಂಪಾ ಚಮೇಲೇನು ನನ್ನ ಕೈ ಬಿಟ್ಟು ಹೋಗಿದ್ದಾಳೆ. ಅವಳ ಮನೆ ಕೆಲಸದವಳು, ಅವಳ 5 ಕೋಟಿ ರೂಪಾಯಿ ಆಸ್ತಿ ಇತ್ತು. ಕೇಳದೆ ಪರಾರಿ ಆಗ್ಬಿಟ್ಟಿದ್ದಾಳೆ. ಇವರು ನನ್ನ ಎಂಟ್ರು ಇದಾರೆ, 5 ಪೈಸಾ ಪ್ರಯೋಜನ ಇಲ್ಲ. ಮನೆಗೆ ಉಳಿದಿರೋ ನೀವು ಒಬ್ಬರೇ ಕಂಡ್ರೆ
ದಯವಿಟ್ಟು ನನ್ನ ಮದುವೆ ಆಗಿ ಅಮೆರಿಕಕ್ಕೆ ಕರ್ಕೊಂಡೋಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಕರ್ಕೊಂಡ್ಬಿಡ್ತೀನಿ. ಆ ಚಂಪ ನಿಮ್ನ ಸೆಕೆಂಡ್ ಮ್ಯಾರೇಜ್ ಆಗ್ಬೇಕು ಅಂತಿದ್ದಾರಂತೆ ಅವಳು ಪರ್ಮಿಷನ್ ಕೇಳಿ. ಅವಳು ನಮ್ಮ ಮನೆ ಕೆಲಸವಳು, ನಾನು ಅವಳು ಇಟ್ಕೊಂಡಿದ್ದೆ. ಅವಳು ನಾನೇನು ಪರ್ಮಿಷನ್ ಕೇಳೋದು ಅಲ್ವನ? ಆದ್ರೂ ನೀವು ಒಳ್ಳೆ ಪರ್ಮಿಷನ್ ಕೇಳ್ಬೇಕು. ನಾವಿಬ್ರು ಮದ್ವೆ ಆಗ್ಬೇಕಾದ್ರೆ ಬಂದ್ ಗಲಾಟೆ ಮಾಡಿದ್ರೆ ಬರ್ಲಿ ಮಾಡ್ಲಿ ಗಲಾಟೆ. ಗೊತ್ತಾನೆ ನಾನು ಏನಂತ ಗೊತ್ತಾನೆ. ಎಡಗೈ ಎತ್ತಿದ್ರದು ಬಾಲಗೈ ಎತ್ತಿದ್ರದು. ಅವಳು ಏನಾರ ಬರ್ದೆ ತಲೆ ಕೂದ್ ಹಿಡ್ಕೊಂಡು ಮದುವೆ ಮಂಟಪದಿಂದ ಕೆಳಗಿಳಿಸಿ ಥಿಯೇಟರ್ಗೆ ಹೋಗಿ ಆಚೆ ತಳ್ಬಿಟ್ಟು ಓಡ್ ಸಿಮ್ ಕೇಳ್ಕೊಂಡ್ಬಿಟ್ರೆ ಆಗ್ತಾನೆ. ಏನೇ ಹೇಳಿದ್ರು ನಾನು ನಿಮ್ನ ಮ್ಯಾರೇಜ್ ಆಗಲ್ಲ. ಗೊತ್ತಾಯ್ತಾ ಹವಿ? ಕಣ್ ಹುಡುಗಿರ ಹಿಂದೆ ಸುತ್ತಿದ್ರೆ ಏನಾಗುತ್ತೆ ಅಂತ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಸಿಂಗ್ ಸೇರ್ಕೊಂಡು ಆಡಿದ ನಾಟಕ ಇದ್ದೀನಿ. ಸಿಮ್ ಮೊದಲೇ ತಮಗೆ ಗೊತ್ತಿತ್ತೆ. ನಾನ್ ಸಿಮ್ ಅಲ್ಲ, ನಾನು ಚಂಪಾ ಕಲಿ.